ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಭವಿಷ್ಯವನ್ನು ಗ್ರಹಗಳ ಮತ್ತು ಗತಿ ಆಧಾರದಲ್ಲಿ ಸ್ಪಷ್ಟವಾಗಿ ಹೇಳುತ್ತೇನೆ. ನಾನು ಬೇರೆ ಗುರುಗಳಂತೆ ಅಸತ್ಯ ನಂಬಿಕೆಗಳನ್ನು ಹರಡುವುದಿಲ್ಲ. ಸತ್ಯ ಮತ್ತು ಜವಾಬ್ದಾರಿಯುತ ಮಾಹಿತಿಯನ್ನು ಮಾತ್ರ ನೀಡುತ್ತೇನೆ. ನಿಮ್ಮ ಬೆಂಬಲಕ್ಕೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಹೊಸ ಅಪ್ಡೇಟ್ಗಳನ್ನು ತಪ್ಪಿಸಿಕೊಳ್ಳಬೇಡಿ. ನಮಸ್ಕಾರ ಮೇಷರೇ, ಬುಧವಾರ ಡಿಸೆಂಬರ್ 31, 2025 ಇಂದಿನ ನಿಮ್ಮ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನಿಮ್ಮ ಪ್ರೀತಿಯ ಕನಸು ಇಂದು ನನಸಾಗುತ್ತದೆ. ಈ ಸಂತೋಷವನ್ನು ಸಂಪೂರ್ಣವಾಗಿ ಅನುಭವಿಸಿ. ಆದರೆ ನಿಮ್ಮ ಉತ್ಸಾಹವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ಅತಿಯಾದ ಸಂತೋಷವು ಕೆಲವು ಸಮಸ್ಯೆಗಳನ್ನು ಉಂಟುಮಾಡಬಹುದು. ನಿಮ್ಮ ಖರ್ಚುಗಳಲ್ಲಿ ಅನಿರೀಕ್ಷಿತ ಏರಿಕೆ ನಿಮ್ಮ ಮಾನಸಿಕ ಶಾಂತಿಗೆ ಭಂಗ ತರುತ್ತದೆ. ಖರ್ಚುಗಳನ್ನು ತಕ್ಷಣ ನಿಯಂತ್ರಿಸಿ ಮತ್ತು ಅಗತ್ಯವಿಲ್ಲದ ಖರೀದಿಗಳನ್ನು ತಡೆಯಿರಿ. ನಿಮ್ಮ ನಾಲಿಗೆಯನ್ನು ನಿಯಂತ್ರಿಸಿ. ಅತಿಯಾದ ಮಾತುಗಳು ನಿಮ್ಮ ಅಜ್ಜಜರ ಭಾವನೆಗಳನ್ನು ನೋಯಿಸಬಹುದು. ಗೊಣಗುತ್ತಾ ಸಮಯ ವ್ಯರ್ಥ ಮಾಡುವುದಕ್ಕಿಂತ ಮೌನವಾಗಿರುವುದು ಉತ್ತಮ. ಸಂವೇದನಾಶೀಲ ಚಟುವಟಿಕೆಗಳ ಮೂಲಕ ನಾವು ಜೀವನಕ್ಕೆ ಅರ್ಥವನ್ನು ನೀಡುತ್ತೇವೆ. ನಿಮ್ಮ ಪ್ರೀತಿಯನ್ನು ನೈಜವಾಗಿ ತೋರಿಸಿ. ಅವರು ನಿಮ್ಮ ಬಗ್ಗೆ ಕಾಳಜಿ ವಹಿಸುತ್ತೀರಿ ಎಂದು ಭಾವಿಸಲಿ. ಸರೋವರದ ಸುಂದರವಾದ ಬಾಸನ್ನು ಭೇಟಿಯಾಗುವ ಸಾಧ್ಯತೆಗಳು ನಿಮ್ಮ ಕಾರ್ಡುಗಳಲ್ಲಿ ಹೆಚ್ಚಿವೆ. ಈ ಭೇಟಿಯನ್ನು ಸಕಾರಾತ್ಮಕವಾಗಿ ಬಳಸಿಕೊಳ್ಳಿ ಮತ್ತು ಪ್ರೊಫೆಷನಲ್ ಆಗಿ ಪ್ರಭಾವ ಬೀರಲು ಸಿದ್ಧರಾಗಿ. ಕೆಲಸದಲ್ಲಿ ದಿನವನ್ನು ಅದ್ಭುತವಾಗಲು ನಿಮ್ಮ ಆಂತರಿಕ ಶಕ್ತಿ ನಿಮ್ಮನ್ನು ಸಮಾನವಾಗಿ ಬೆಂಬಲಿಸುತ್ತದೆ. ನಿಮ್ಮ ಆಯಸ್ಕಾಂತೀಯ ವ್ಯಕ್ತಿತ್ವವು ನಿಮ್ಮನ್ನು ಬೆಳಕಿಗೆ ತರುತ್ತದೆ. ಇಂದು ನಿಮ್ಮ ಸಂಗಾತಿಯ ಪ್ರೀತಿಯಿಂದ ನೀವು ನಿಮ್ಮ ಜೀವನದ ಎಲ್ಲ ಕಷ್ಟಗಳನ್ನು ಮರೆತು ಬಿಡುತ್ತೀರಿ. ಆ ಪ್ರೀತಿಯನ್ನು ಸ್ವೀಕರಿಸಿ ಮತ್ತು ಪರಸ್ಪರ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ. ಗೊಣಗುತ್ತಾ ಸಮಯ ವ್ಯರ್ಥ ಮಾಡುವುದಕ್ಕಿಂತ ಮೌನವಾಗಿರುವುದು ಉತ್ತಮ. ಕೆಲವೊಮ್ಮೆ ನಿಶ್ಶಬ್ದತೆಯೇ ಸ್ಪಷ್ಟತೆಯನ್ನು ತರುತ್ತದೆ. ನಿಮ್ಮ ಮಾತುಗಳು ಪ್ರಾಮುಖ್ಯತೆಯಾದಾಗ ಮಾತ್ರ ಅವುಗಳನ್ನು ಬಳಸಿ. ಪರಿಹಾರ: ಉತ್ತಮ ನೈತಿಕ ಪಾತ್ರವನ್ನು ಕಾಪಾಡಿಕೊಳ್ಳಿ. ನೈತಿಕತೆ ಮತ್ತು ಸತ್ಯನಿಷ್ಠೆಯಿಂದ ನೀವು ಉತ್ತಮ ಆರ್ಥಿಕ ಸ್ಥಿತಿಯನ್ನು ಪಡೆಯಬಹುದು. ನಿಮ್ಮ ಅದೃಷ್ಟ ಸಂಖ್ಯೆ 7. ಅದೃಷ್ಟದ ಬಣ್ಣಗಳು ಕ್ರೀಮ್ ಮತ್ತು ಬಿಳಿ. ಇಂದು ನಿಮ್ಮ ಕನಸುಗಳು, ಪ್ರೀತಿ ಮತ್ತು ಕೆಲಸದಲ್ಲಿ ಸಮತೋಲನವನ್ನು ಕಾಪಾಡಿ. ಜಾಗರೂಕರಿಂದ ನಡೆದು ಪ್ರತಿ ಕ್ಷಣವನ್ನು ಉದ್ದೇಶಪೂರ್ವಕವಾಗಿ ಬಳಸಿ. ಶುಭವಾಗಲಿ. ನಮಸ್ಕಾರ ವೃಷಭರೇ, ಬುಧವಾರ ಡಿಸೆಂಬರ್ 31, 2025 ಇಂದಿನ ನಿಮ್ಮ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನೀವು ದೈಹಿಕ ತ್ರಾಣವನ್ನು ಕಾಪಾಡಿಕೊಳ್ಳಲು ಕ್ರೀಡೆಗಳಲ್ಲಿ ನಿಮ್ಮ ಸಮಯವನ್ನು ಕಳೆಯುವ ಸಾಧ್ಯತೆ ಇದೆ. ಸಣ್ಣ ವ್ಯಾಯಾಮ, ಓಟ ಅಥವಾ ಯೋಗದಿಂದ ನಿಮ್ಮ ಶಕ್ತಿ ಮತ್ತು ಸ್ಥೈರ್ಯ ಹೆಚ್ಚಿಸಿಕೊಳ್ಳಿ. ಸ್ವಲ್ಪ ಹೆಚ್ಚುವರಿ ಹಣ ಸಂಪಾದಿಸಲು ನಿಮ್ಮ ನವೀನ ಕಲ್ಪನೆಯನ್ನು ಬಳಸಿ. ಹೊಸ ಐಡಿಯಾಗಳನ್ನು ಪರೀಕ್ಷಿಸಿ, ಸಣ್ಣ ಯೋಜನೆ ರೂಪಿಸಿ ಮತ್ತು ಜವಾಬ್ದಾರಿಯಾಗಿ ಪ್ರಯತ್ನಿಸಿ. ಮೊಮ್ಮಕ್ಕಳು ಅಪಾರ ಸಂತೋಷದ ಮೂಲವಾಗುತ್ತಾರೆ. ಅವರ ಸಾಧನೆಗಳು ನಿಮ್ಮ ಮನಸ್ಸಿಗೆ ಸಂತೋಷ ತರುತ್ತವೆ. ಈ ಕ್ಷಣಗಳನ್ನು ಕುಟುಂಬದೊಂದಿಗೆ ಹಂಚಿಕೊಳ್ಳಿ. ಬಿಡುವಿಲ್ಲದ ಬೀದಿಗಳಲ್ಲಿ ನೀವು ಅದೃಷ್ಟವಂತರು ಎಂದು ಅರಿತುಕೊಳ್ಳುತ್ತೀರಿ. ನಿಮ್ಮ ಪ್ರಿಯತಮೆ ಅತ್ಯುತ್ತಮ. ಅವರ ಪ್ರೀತಿಯನ್ನು ಸ್ವೀಕರಿಸಿ ಮತ್ತು ಪರಸ್ಪರ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ. ನೀವು ಅದನ್ನು ತಲುಪಿಸಬಹುದು ಎಂದು ಖಚಿತವಾಗುವ ತನಕ ಏನನ್ನೂ ಭರವಸೆ ನೀಡಬೇಡಿ. ನಂಬಿಕೆ ಮತ್ತು ಕಾರ್ಯಕ್ಷಮತೆಯೊಂದಿಗೆ ಮುಂದುವರಿಯಿರಿ. ಮಾತುಗಳಿಗಿಂತ ಕಾರ್ಯವೇ ಮಹತ್ವ. ಈ ರಾಶಿಯ ಹಿರಿಯರು ಇಂದು ತಮ್ಮ ಬಿಡುವಿನ ಸಮಯದಲ್ಲಿ ಹಳೆಯ ಸ್ನೇಹಿತರನ್ನು ಭೇಟಿಯಾಗಬಹುದು. ಈ ಭೇಟಿಗಳು ಹೃದಯಕ್ಕೆ ಸಂತೋಷ ಮತ್ತು ನೆನಪುಗಳನ್ನು ತರುತ್ತವೆ. ಇಂದು ಮದುವೆಯ ವಿಷಯದಲ್ಲಿ ನಿಮ್ಮ ಜೀವಿತ ನಿಜವಾಗಲೂ ಅದ್ಭುತವಾಗಿ ಕಾಣುತ್ತದೆ. ಹೊಸ ಆರಂಭಗಳು ಮತ್ತು ಸಂಬಂಧದ ಗಾಢತೆ ನಿಮಗೆ ಸಂತೋಷ ತರುತ್ತವೆ. ಸಕ್ರಿಯ ವೃತ್ತಿಪರ ಜೀವನಕ್ಕೆ ನಿಮ್ಮ ತಯಾರಿ ಮತ್ತು ಉತ್ಸಾಹ ಮುಖ್ಯ. ನಿಮ್ಮ ಸಕ್ರಿಯತೆ ಮತ್ತು ದೃಢತೆ ನಿಮಗೆ ಹೊಸ ಅವಕಾಶಗಳನ್ನು ತರುತ್ತವೆ. ಪರಿಹಾರ ಮತ್ತು ಉಪಾಯ: ಕೆಂಪು ಅಥವಾ ಮರೂನ್ ಬಣ್ಣದ ಗಾಜಿನ ಬಾಟಲಿಯಲ್ಲಿ ನೀರನ್ನು ಸಂಗ್ರಹಿಸಿ ಸೂರ್ಯನ ಕಿರಣಗಳನ್ನು ಹೀರಿಕೊಳ್ಳಲು ಬಿಡಿ. ಅನಂತರ ಈ ನೀರನ್ನು ನಿಮ್ಮ ಸ್ನಾನದ ನೀರಿನೊಂದಿಗೆ ಬೆರೆಸಿ ಮತ್ತು ಸಕ್ರಿಯ ವೃತ್ತಿಪರ ಜೀವನಕ್ಕೆ ಸ್ನಾನ ಮಾಡಿ. ಇಂದು ನಿಮ್ಮ ದಿನ ದೈಹಿಕ ಶಕ್ತಿ, ಪ್ರೀತಿ ಮತ್ತು ವೃತ್ತಿಪರ ಸಕ್ರಿಯತೆಯಿಂದ ತುಂಬಿರಲಿ. ನಿಮ್ಮ ಅದೃಷ್ಟ ಸಂಖ್ಯೆ 6. ಅದೃಷ್ಟದ ಬಣ್ಣಗಳು ಪಾರದರ್ಶಕ ಮತ್ತು ಗುಲಾಬಿ. ಜಾಗೃತಿಯಿಂದ ನಡೆದು ಪ್ರತಿ ಕ್ಷಣವನ್ನು ಉದ್ದೇಶಪೂರ್ವಕವಾಗಿ ಬಳಸಿ. ಶುಭವಾಗಲಿ. ನಮಸ್ಕಾರ ಮಿಥುನರೇ, ಬುಧವಾರ ಡಿಸೆಂಬರ್ 31, 2025
ಇಂದಿನ ನಿಮ್ಮ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಇಂದು ಸ್ನೇಹಿತರು ನಿಮ್ಮನ್ನು ಒಂದು ವಿಶೇಷ ವ್ಯಕ್ತಿಗೆ ಪರಿಚಯಿಸುತ್ತಾರೆ. ಅವರು ನಿಮ್ಮ ಆಲೋಚನೆಗಳ ಮೇಲೆ ಗಮನಾರ್ಹ ಪ್ರಭಾವ ಬೀರುತ್ತಾರೆ. ಈ ಪರಿಚಯವನ್ನು ಮನಸ್ಸಿನಿಂದ ಸ್ವೀಕರಿಸಿ ಮತ್ತು ಹೊಸ ಸಂಭಾಷಣೆಗಳಿಗೆ ತೆರೆದುಕೊಳ್ಳಿ. ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಿ. ಇಂದು ಖರ್ಚಿನಲ್ಲಿ ಹೆಚ್ಚು ವಿಪರೀತವಾಗದಂತೆ ಜಾಗರೂಕರಾಗಿ ನಡೆದುಕೊಳ್ಳಿ. ತಾತ್ಕಾಲಿಕ ಆನಂದಕ್ಕಾಗಿ ಭವಿಷ್ಯದ ಭದ್ರತೆಯನ್ನು ತ್ಯಾಜಿಸಬೇಡಿ. ಸಂತೋಷದ, ಶಕ್ತಿಯುತ ಮತ್ತು ಪ್ರೀತಿಯ ಮನಸ್ಥಿತಿಯಲ್ಲಿ ನೀವಿದ್ದೀರಿ. ನಿಮ್ಮ ಉಲ್ಲಾಸಭರಿತ ಸ್ವಭಾವವು ಸುತ್ತಲಿನವರಿಗೆ ಸಂತೋಷ ಮತ್ತು ಉತ್ಸಾಹವನ್ನು ತರುತ್ತದೆ. ಈ ಶಕ್ತಿ ಹಂಚಿಕೊಳ್ಳಿ. ಪ್ರೇಮದಲ್ಲಿ ನಿರಾಸೆಯು ನಿಮ್ಮನ್ನು ನಿರುತ್ಸಾಹಿಸಬಾರದು. ಭಾವನೆಗಳನ್ನು ಸ್ವೀಕರಿಸಿ, ನಿರೀಕ್ಷೆಗಳನ್ನು ಸಮತೋಲನದಲ್ಲಿರಿಸಿ ಮತ್ತು ಸೌಮ್ಯ ಸಂವಾದದಿಂದ ಸಂಬಂಧವನ್ನು ಬಲಪಡಿಸಿ. ನೀವು ಒಂದು ದಿನದ ರಜೆಯ ಮೇಲೆ ಹೋಗಬೇಕಾದರೆ ಚಿಂತಿಸಬೇಡಿ. ನಿಮ್ಮ ಅನುಪಸ್ಥಿತಿಯಲ್ಲಿ ವಿಷಯಗಳು ಸರಾಗವಾಗಿ ನಡೆಯುತ್ತವೆ. ಯಾವುದೇ ಸಮಸ್ಯೆ ಇದ್ದರೆ ನೀವು ಹಿಂದಿರುಗಿದಾಗ ಅದನ್ನು ಸುಲಭವಾಗಿ ಸರಿಪಡಿಸಬಹುದು. ಯಾವುದೇ ಕಾರಣವಿಲ್ಲದೆ ಯಾರೊಂದಿಗೂ ವಾದದಲ್ಲಿ ತೊಡಗಿಸಿಕೊಳ್ಳಬೇಡಿ. ಅಹಿತಕರ ವಾದಗಳು ನಿಮ್ಮ ಮನಸ್ಥಿತಿಯನ್ನು ಹಾಳು ಮಾಡುತ್ತವೆ ಮತ್ತು ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡುತ್ತವೆ. ಸಂಗಾತಿಯ ಒತ್ತಡದಿಂದಾಗಿ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯಿದೆ. ವಿಶ್ರಾಂತಿ, ಸರಿಯಾದ ಆಹಾರ ಮತ್ತು ಸಣ್ಣ ಉಸಿರಾಟ ಅಭ್ಯಾಸಗಳನ್ನು ಪಾಲಿಸಿ. ಆರೋಗ್ಯವನ್ನು ಪ್ರಾಥಮಿಕತೆಯಾಗಿ ಇಡಿ. ಸಂವೇದನಾಶೀಲವಾಗಿ ವರ್ತಿಸಿ. ನಿಮ್ಮ ಪ್ರೀತಿಯನ್ನು ನೈಜವಾಗಿ ತೋರಿಸಿ ಮತ್ತು ಅವರು ನಿಮ್ಮ ಬಗ್ಗೆ ಕಾಳಜಿ ವಹಿಸುತ್ತಾರೆಂದು ಅವರು ಭಾವಿಸಲಿ. ಸಣ್ಣ ಕೃತಜ್ಞತೆಗಳು ಮತ್ತು ಗಮನವು ಸಂಬಂಧವನ್ನು ಗಾಢ ಮಾಡುತ್ತದೆ. ಪರಿಹಾರ: ನಿಮ್ಮ ಪ್ರೀತಿಯ ಜೀವನವನ್ನು ಸುಧಾರಿಸಲು ರೇಷ್ಮೆ ಅಥವಾ ಸ್ಯಾಟಿನ್ ಆಧಾರಿತ ಬಿಳಿ ತುಂಡು ಬಟ್ಟೆಯನ್ನು ನಿಮ್ಮ ಕೈಚೀಲ ಅಥವಾ ಜೇಬಿನಲ್ಲಿ ಇಟ್ಟುಕೊಳ್ಳಿ. ಅದು ಕೊಳಕು ಅಥವಾ ಗೊಂದಲಮಯವಾಗದಂತೆ ನೋಡಿಕೊಳ್ಳಿ. ನಿಮ್ಮ ಅದೃಷ್ಟ ಸಂಖ್ಯೆ 4. ಅದೃಷ್ಟದ ಬಣ್ಣಗಳು ಕಂದು ಮತ್ತು ಬೂದು. ಇಂದು ಹೊಸ ಪರಿಚಯಗಳು, ಉಲ್ಲಾಸ ಮತ್ತು ಜಾಗೃತಿಯ ದಿನ. ಖರ್ಚುಗಳನ್ನು ನಿಯಂತ್ರಿಸಿ, ವಾದಗಳನ್ನು ತಪ್ಪಿಸಿ ಮತ್ತು ಆರೋಗ್ಯಕ್ಕೆ ಪ್ರಾಮುಖ್ಯತೆ ಇಡಿ. ನಿಮ್ಮ ಪ್ರಯತ್ನಗಳಿಗೆ ಶುಭವಾಗಲಿ. ಶುಭವಾಗಲಿ. ನಮಸ್ಕಾರ ಕರ್ಕಾಟಕರೇ. ಬುಧವಾರ ಡಿಸೆಂಬರ್ 31, 2025 ಇಂದಿನ ನಿಮ್ಮ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಇಂದು ರೋಮಾಂಚನಕಾರಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ಮತ್ತು ನಿಮ್ಮನ್ನು ವಿಶ್ರಾಂತಿ ಪಡೆಯಲು ಅವಕಾಶ ನೀಡಿ. ಹೊರಾಂಗಣ ಚಟುವಟಿಕೆಗಳು ಅಥವಾ ಸಣ್ಣ ಸಾಹಸಗಳು ನಿಮ್ಮ ಮನಸ್ಸಿಗೆ ತಾಜರಿಯನ್ನು ತರುತ್ತವೆ. ಇಂದಿನ ಯಶಸ್ಸಿನ ಸೂತ್ರವೆಂದರೆ ನಿಮ್ಮ ಹಣವನ್ನು ನವೀನ ಮತ್ತು ಉತ್ತಮ ಅನುಭವವಿರುವ ಜನರ ಸಲಹೆಯ ಮೇಲೆ ಹೂಡುವುದು. ಜವಾಬ್ದಾರಿಯುತವಾಗಿ ಸಲಹೆಗಳನ್ನು ಪರಿಶೀಲಿಸಿ ಮತ್ತು ತ್ವರಿತ ನಿರ್ಧಾರಗಳನ್ನಾಗಿಸಬೇಡಿ. ಕೌಟುಂಬಿಕ ವ್ಯವಹಾರಗಳಿಗೆ ಇಂದು ಅನುಕೂಲಕರ ದಿನ. ಬಾಕಿ ಉಳಿದಿರುವ ಮನೆಯ ಕೆಲಸಗಳನ್ನು ಮುಗಿಸಿ. ಈ ಕಾರ್ಯಗಳು ಮನೆಯಲ್ಲಿ ಸಮತೋಲನ ಮತ್ತು ಸಂತೃಪ್ತಿಯನ್ನು ತರಲಿವೆ. ಪ್ರೇಮ ದೇವರನ್ನು ಆರಾಧಿಸುವುದಕ್ಕೆ ಸಮಾನಾರ್ಥಕವಾಗಿದೆ. ಇದು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಅನುಭವವಾಗಿದೆ. ಇಂದು ಈ ಅರ್ಥ ನಿಮಗೆ ಸ್ಪಷ್ಟವಾಗುತ್ತದೆ. ಪ್ರೇಮ ಮತ್ತು ಭಕ್ತಿ ಎರಡೂ ಒಂದೇ ನೋಟದಲ್ಲಿ ಕಾಣುತ್ತವೆ. ನಿಮ್ಮ ಕಠಿಣ ಪರಿಶ್ರಮವು ಇಂದು ಕೆಲಸದಲ್ಲಿ ಬಣ್ಣಗಳನ್ನು ತೋರಿಸುತ್ತದೆ. ನಿಮ್ಮ ಶ್ರಮಕ್ಕೆ ಗುರುತಿನೊಂದಿಗೆ ಫಲ ಸಿಗುತ್ತದೆ. ಹೊಸ ಅವಕಾಶಗಳು ಮತ್ತು ಮಾನ್ಯತೆಗಳಾಗಬಹುದು. ಇಂದು ನಿಮ್ಮ ಬಿಡುವಿನ ವೇಳೆಯಲ್ಲಿ ನೀವು ಯೋಜಿಸುತ್ತಿದ್ದ ಆದರೆ ಸಾಧ್ಯವಾಗದ ಕೆಲಸಗಳನ್ನು ನಿರ್ವಹಿಸುತ್ತೀರಿ. ಸಣ್ಣ ಕ್ರಮಗಳಲ್ಲಿ ಕಾರ್ಯಗಳನ್ನು ಪೂರ್ಣಗೊಳಿಸಿ. ಇದು ನಿಮಗೆ ತೃಪ್ತಿಯನ್ನು ನೀಡುತ್ತದೆ. ಗುಲಾಬಿಗಳು ಕೆಂಪು ಬಣ್ಣದಲ್ಲಿ ಕಾಣುತ್ತವೆ ಮತ್ತು ನೇರಳೆ ಹಣ್ಣುಗಳು ನೀಲಿ ಬಣ್ಣದಲ್ಲಿ ಕಾಣುತ್ತವೆ. ಪ್ರೇಮದ ಮಾದಕತೆಯು ನಿಮಗೆ ಉತ್ತುಂಗವನ್ನು ನೀಡುತ್ತಿದೆ. ಈ ದೃಶ್ಯಗಳು ನಿಮ್ಮ ಮನಸ್ಸಿನಲ್ಲಿ ಉಲ್ಲಾಸವನ್ನು ಮೂಡಿಸುತ್ತವೆ. ನಿಮ್ಮ ದೈನಿಕ ಚಟುವಟಿಕೆಗಳಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಿ. ಸರಳ ವ್ಯಾಯಾಮ ಮತ್ತು ಸಮತೋಲ ಆಹಾರದಿಂದ ನಿಮ್ಮ ಶಕ್ತಿ ಉಳಿಸಿಕೊಳ್ಳಿ. ಪರಿಹಾರ ಮತ್ತು ಉಪಾಯ: ಶುದ್ಧ ಜೇನುತುಪ್ಪವನ್ನು ನಿಯಮಿತವಾಗಿ ಬಳಸುವುದರಿಂದ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಈ ಸಣ್ಣ ಅಭ್ಯಾಸವು ದೇಹಕ್ಕೆ ಮತ್ತು ಮನಸ್ಸಿಗೆ ಶಕ್ತಿ ನೀಡುತ್ತದೆ. ಇಂದು ರೋಮಾಂಚನ, ಪ್ರೇಮ ಮತ್ತು ಕಾರ್ಯದ ಸಮತೋಲನದಿಂದ ತುಂಬಿರಲಿ. ನಿಮ್ಮ ಅದೃಷ್ಟ ಸಂಖ್ಯೆ 8. ಅದೃಷ್ಟದ ಬಣ್ಣಗಳು ಕಪ್ಪು ಮತ್ತು ನೀಲಿ. ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ ಪ್ರತಿದಿನ ನಿಖರ ಜಾತಕಕ್ಕೆ ಆಸ್ಟ್ರೋಸೇಜ್ ಕುಂಡಲಿ ಆಪ್ ಡೌನ್ಲೋಡ್ ಮಾಡಿ. ಜಾಗೃತಿಯಿಂದ ನಡೆದು ಪ್ರತಿ ಕ್ಷಣವನ್ನು ಉದ್ದೇಶಪೂರ್ವಕವಾಗಿ ಬಳಸಿ. ಶುಭವಾಗಲಿ. ನಮಸ್ಕಾರ ಸಿಂಹರೇ. ಬುಧವಾರ ಡಿಸೆಂಬರ್ 31, 2025 ಇಂದಿನ ನಿಮ್ಮ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಇಂದು ನೀವು ಭರವಸೆಯ ಮಾಂತ್ರಿಕ ಕಾಗುಣದಲ್ಲಿದ್ದೀರಿ. ಹೊಸ ನಿರೀಕ್ಷೆಗಳು ನಿಮ್ಮ ಮನಸ್ಸನ್ನು ಪ್ರೇರೇಪಿಸುತ್ತವೆ. ಈ ಭಾವನೆಗಳನ್ನು ಧೈರ್ಯದಿಂದ ಸ್ವೀಕರಿಸಿ.
ವಿವಾಹಿತರು ಇಂದು ತಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಸಾಕಷ್ಟು ಹಣವನ್ನು ಖರ್ಚು ಮಾಡಬೇಕಾಗಬಹುದು. ಈ ನಿರ್ಧಾರವನ್ನು ಯೋಜಿತವಾಗಿ ಕೈಗೊಳ್ಳಿ ಮತ್ತು ಭವಿಷ್ಯದ ಲಾಭವನ್ನು ಗಮನದಲ್ಲಿಡಿ. ಯಾವುದೇ ಮೋಸದ ವ್ಯವಹಾರಗಳಲ್ಲಿ ತೊಡಗಿಸಿಕೊಳ್ಳಬೇಡಿ. ನಿಮ್ಮ ಸ್ವಂತ ಮಾನಸಿಕ ಶಾಂತಿಗಾಗಿ ಸತ್ಯ ಮತ್ತು ಜವಾಬ್ದಾರಿತನವನ್ನು ಆಯ್ಕೆ ಮಾಡಿ. ಪ್ರಣಯಕ್ಕೆ ಇಂದು ಶುಭ ದಿನ. ನಿಮ್ಮ ಮನಸ್ಸನ್ನು ಹೊಡೆಯುವ ಹೊಸ ಹಣ ಸಂಪಾದನೆಯ ವಿಚಾರಗಳ ಲಾಭವನ್ನು ಪಡೆದುಕೊಳ್ಳಿ, ಆದರೆ ಯೋಜನೆ ಮತ್ತು ಜವಾಬ್ದಾರಿತನದೊಂದಿಗೆ. ಇಂದು ನೀವು ಇದ್ದಕ್ಕಿದ್ದಂತೆ ಅನಗತ್ಯ ಪ್ರಯಾಣಕ್ಕೆ ಹೋಗಬೇಕಾಗಬಹುದು. ಇದರಿಂದ ಕುಟುಂಬದೊಂದಿಗೆ ಸಮಯ ಕಳೆಯುವ ನಿಮ್ಮ ಯೋಜನೆ ಹಾಳಾಗಬಹುದು. ಸಾಧ್ಯವಾದಷ್ಟು ಸಂವಹನದಿಂದ ಸಮತೋಲನ ಕಾಪಾಡಿ. ಬಹಳ ಸಮಯದ ನಂತರ ನೀವು ಮತ್ತು ನಿಮ್ಮ ಸಂಗಾತಿ ಯಾವುದೇ ಜಗಳಗಳಿಲ್ಲದೆ ಶಾಂತಿಪೂರ್ಣ ದಿನವನ್ನು ಒಟ್ಟಿಗೆ ಕಳೆಯುತ್ತೀರಿ. ಆ ಕ್ಷಣವನ್ನು ಮನಸ್ಸಿನಲ್ಲಿ ಉಳಿಸಿ ಮತ್ತು ಪರಸ್ಪರ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ. ದಿನದ ಮಧ್ಯದಲ್ಲಿ ಕೆಲಸದ ಪ್ರಗತಿ ಗಮನಾರ್ಹವಾಗುತ್ತದೆ. ಪ್ರಾಥಮಿಕತೆಗಳನ್ನು ನಿಗದಿಪಡಿಸಿ ಮತ್ತು ತ್ವರಿತ ನಿರ್ಧಾರಗಳನ್ನು ಜವಾಬ್ದಾರಿಯಾಗಿ ಕೈಗೊಳ್ಳಿ. ನಿಮ್ಮ ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳಿ. ಸ್ವಲ್ಪ ವಿಶ್ರಾಂತಿ, ಉಸಿರಾಟ ಅಭ್ಯಾಸ ಮತ್ತು ಸೌಮ್ಯ ಚಟುವಟಿಕೆಗಳು ನಿಮ್ಮ ಭಾವನಾತ್ಮಕ ಸಮತೋಲನಕ್ಕೆ ಸಹಾಯ ಮಾಡುತ್ತವೆ. ಪರಿಹಾರ ಮತ್ತು ಉಪಾಯ. ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಹಸುಗಳಿಗೆ ಬೆಲ್ಲ ಅಂದರೆ ಗುರುತಿನ್ನಿಸಿ. ಈ ಸಣ್ಣ ಕ್ರಿಯೆ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಮನೆಯಲ್ಲಿ ಸೌಹಾರ್ದ್ಯ ತರಬಹುದು. ಇಂದು ಪ್ರೀತಿ, ಜವಾಬ್ದಾರಿ ಮತ್ತು ಶಾಂತಿಯ ಸಮತೋಲನವನ್ನು ಕಾಪಾಡಿಕೊಳ್ಳಿ. ನಿಮ್ಮ ಅದೃಷ್ಟ ಸಂಖ್ಯೆ 6. ಅದೃಷ್ಟದ ಬಣ್ಣಗಳು ಪಾರದರ್ಶಕ ಮತ್ತು ಗುಲಾಬಿ. ಜಾಗೃತಿಯಿಂದ ನಡೆದು ಪ್ರತಿ ಕ್ಷಣವನ್ನು ಉದ್ದೇಶಪೂರ್ಣವಾಗಿ ಬಳಸಿ. ಶುಭವಾಗಲಿ. ನಮಸ್ಕಾರ ಕನ್ಯಾ ರಾಶಿಯವರೇ, ಬುಧವಾರ ಡಿಸೆಂಬರ್ 31, 2025 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನಿಮ್ಮ ಮನಸ್ಸು ಒಳ್ಳೆಯ ವಿಷಯಗಳನ್ನು ಸ್ವೀಕರಿಸುತ್ತದೆ. ಇಂದು ನೀವು ಹಣಕಾಸು ನಿರ್ವಹಣೆ ಮತ್ತು ಉಳಿತಾಯದ ಬಗ್ಗೆ ನಿಮ್ಮ ಕುಟುಂಬದ ಹಿರಿಯರಿಂದ ಸಲಹೆ ಪಡೆಯಬಹುದು. ಅವುಗಳನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ಜವಾಬ್ದಾರಿಯಾಗಿ ಅನುಸರಿಸಿ. ನಿಮ್ಮ ಹೆಂಡತಿಯ ಸಾಧನೆಯನ್ನು ಪ್ರಶಂಸಿಸಿ ಮತ್ತು ಅವಳ ಯಶಸ್ಸು ಮತ್ತು ಅದೃಷ್ಟವನ್ನು ಸಂತೋಷಿಸಿ. ನಿಮ್ಮ ಪ್ರಶಂಸೆಯಲ್ಲಿ ಉದಾರ ಮತ್ತು ಪ್ರಾಮಾಣಿಕವಾಗಿರಿ. ಇದು ಸಂಬಂಧವನ್ನು ಬಲಪಡಿಸುತ್ತದೆ. ನಿಮ್ಮ ಪ್ರಿಯತಮೆಯ ದುಃಖಕ್ಕೆ ನಿಮ್ಮ ನಗು ಉತ್ತಮ ಪ್ರತಿವಿಷವಾಗಿದೆ. ಸಣ್ಣ ಹಾಸ್ಯ, ಸೌಮ್ಯ ಮಾತುಗಳು ಮತ್ತು ಗಮನ ಅವರ ಮನಸ್ಸಿಗೆ ತಾಜಾತನ ತರುತ್ತದೆ. ಕಠಿಣ ಸಮಸ್ಯೆಗಳನ್ನು ಎದುರಿಸಲು ನಿಮ್ಮ ಸಂಪರ್ಕಗಳನ್ನು ಬಳಸಬೇಕಾಗುತ್ತದೆ. ವಿಶ್ವಸನೀಯ ಸಂಪರ್ಕಗಳನ್ನು ಸಂಪರ್ಕಿಸಿ ಮತ್ತು ಸ್ಪಷ್ಟ ಸಂವಾದದಿಂದ ಪರಿಹಾರ ಹುಡುಕಿ. ಪ್ರವಾಸ ಮತ್ತು ಶೈಕ್ಷಣಿಕ ಅನ್ವೇಷಣೆಗಳು ನಿಮ್ಮ ಅರಿವನ್ನು ಹೆಚ್ಚಿಸುತ್ತವೆ. ಹೊಸ ಸ್ಥಳಗಳು ಮತ್ತು ಅಧ್ಯಯನ ನಿಮ್ಮ ದೃಷ್ಟಿಕೋನವನ್ನು ವಿಸ್ತರಿಸುತ್ತವೆ. ಅವಕಾಶಗಳು ಬಂದರೆ ಧೈರ್ಯವಾಗಿ ಸ್ವೀಕರಿಸಿ. ವೈವಾಹಿಕ ಜೀವನವನ್ನು ಉತ್ತಮಗೊಳಿಸುವ ನಿಮ್ಮ ಪ್ರಯತ್ನಗಳು ಇಂದು ನಿರೀಕ್ಷೆಗಿಂತ ಉತ್ತಮ ಬಣ್ಣಗಳನ್ನು ತೋರಿಸುತ್ತವೆ. ಸಣ್ಣ ಪ್ರಯತ್ನಗಳು ದೊಡ್ಡ ಬದಲಾವಣೆಯನ್ನು ತರುತ್ತವೆ. ಪರಸ್ಪರ ಕೃತಜ್ಞತೆ ಮತ್ತು ಸಮಯ ಮೀಸಲಿಡಿ. ಪರಿಹಾರ. ವೃತ್ತಿ ಜೀವನದಲ್ಲಿ ಶುಭ ಫಲಿತಾಂಶಕ್ಕಾಗಿ ನಿಮ್ಮ ಕುಟುಂಬದ ಮಹಿಳಾ ಸದಸ್ಯರಿಗೆ ಹಸಿನ ಬೆಳ್ಳಿ ವಿಗ್ರಹವನ್ನು ದಾನ ಮಾಡಿ. ಈ ಕ್ರಿಯೆಯು ಮನಸ್ಸಿಗೆ ಶಾಂತಿ ಮತ್ತು ಮನೆಯಲ್ಲಿನ ಸೌಹಾರ್ದವನ್ನು ಹೆಚ್ಚಿಸುತ್ತದೆ. ಇಂದು ನಿಮ್ಮ ಮನಸ್ಸು ಒಳ್ಳೆಯ ವಿಚಾರಗಳನ್ನು ಸ್ವೀಕರಿಸುತ್ತಿದೆ. ಜಾಗೃತಿಯಿಂದ ನಡೆದು ಹಣಕಾಸು, ಸಂಬಂಧ ಮತ್ತು ವೃತ್ತಿಯಲ್ಲಿ ಸಮತೋಲನ ಕಾಪಾಡಿ. ನಿಮ್ಮ ಅದೃಷ್ಟ ಸಂಖ್ಯೆ 5. ಅದೃಷ್ಟದ ಬಣ್ಣಗಳು ಹಸಿರು ಮತ್ತು ವೈಢೂರ್ಯ. ಶುಭವಾಗಲಿ. ನಮಸ್ಕಾರ ತುಲಾರೆ. ಬುಧವಾರ ಡಿಸೆಂಬರ್ 31, 2025 ಇಂದಿನ ನಿಮ್ಮ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಇಂದು ಸ್ನೇಹಿತರು ನಿಮ್ಮನ್ನು ಒಂದು ವಿಶೇಷ ವ್ಯಕ್ತಿಗೆ ಪರಿಚಯಿಸುತ್ತಾರೆ. ಅವರು ನಿಮ್ಮ ಆಲೋಚನೆಗಳ ಮೇಲೆ ಗಮನಾರ್ಹ ಪ್ರಭಾವ ಬೀರುತ್ತಾರೆ. ಈ ಪರಿಚಯವನ್ನು ಮನಸ್ಸಿನಿಂದ ಸ್ವೀಕರಿಸಿ ಮತ್ತು ಹೊಸ ಸಂಭಾಷಣೆಗಳಿಗೆ ತೆರೆದುಕೊಳ್ಳಿ. ಸ್ವಲ್ಪ ಹೆಚ್ಚುವರಿ ಹಣ ಸಂಪಾದಿಸಲು ನಿಮ್ಮ ನವೀನ ಕಲ್ಪನೆಯನ್ನು ಬಳಸಿ. ಹೊಸ ಐಡಿಯಾಗಳನ್ನು ಪರೀಕ್ಷಿಸಿ, ಸಣ್ಣ ಯೋಜನೆ ರೂಪಿಸಿ ಮತ್ತು ಜವಾಬ್ದಾರಿಯಾಗಿ ಪ್ರಯತ್ನಿಸಿ. ತಾತ್ಕಾಲಿಕ ಉತ್ಸಾಹದಲ್ಲಿ ಅನಗತ್ಯ ಖರ್ಚುಗಳನ್ನು ಮಾಡಬೇಡಿ. ನಿಮ್ಮ ದೊಡ್ಡ ಪಾರ್ಟಿಗೆ ಎಲ್ಲರನ್ನೂ ಕರೆದೊಯ್ಯಿರಿ. ನೀವು ಇಂದು ಆ ಹೆಚ್ಚುವರಿ ಶಕ್ತಿಯನ್ನು ಹೊಂದಿದ್ದೀರಿ. ನಿಮ್ಮ ಗುಂಪಿಗೆ ಕಾರ್ಯಕ್ರಮಗಳನ್ನು ಆಯೋಜಿಸುವಂತೆ ಮಾಡುವ ನಿಮ್ಮ ಉತ್ಸಾಹವು ಎಲ್ಲರ ಮನಸ್ಸಿಗೆ ಉಲ್ಲಾಸ ತರುತ್ತದೆ. ಬಹಳ ಸಮಯದ ನಂತರ ಸ್ನೇಹಿತನನ್ನು ಭೇಟಿಯಾಗುವ ಆಲೋಚನೆಗಳು ನಿಮ್ಮ ಹೃದಯದಲ್ಲಿ ಉಲ್ಲಾಸ ಮೂಡಿಸುತ್ತವೆ. ಈ ನೆನಪುಗಳು ನಿಮ್ಮ ಶಾಖದ ಬಡಿತವನ್ನು ಹೆಚ್ಚಿಸಬಹುದು. ಆ ಕ್ಷಣವನ್ನು ಸಂತೋಷದಿಂದ ಸ್ವೀಕರಿಸಿ. ಇಂದು ನೀವು ಕೆಲಸದ ಪ್ರತಿಯೊಂದು ಕೆಲಸದ ಮೇಲೂ ಮೇಲುಗೈ ಸಾಧಿಸಬಹುದು. ಆದರೂ ಯಾವುದೇ ಅನಗತ್ಯ ಕೆಲಸದಿಂದ ನಿಮ್ಮ ಬಿಡುವಿನ ಸಮಯವನ್ನು ವ್ಯರ್ಥ ಮಾಡಬೇಡಿ. ಪ್ರಾಥಮಿಕತೆಗಳನ್ನು ನಿಗದಿಪಡಿಸಿ ಮತ್ತು ಸಣ್ಣ ವಿರಾಮಗಳನ್ನು ತೆಗೆದುಕೊಳ್ಳಿ. ನಿಮ್ಮ ಜೀವನ ಸಂಗಾತಿ ಇಂದಿನಷ್ಟು ಅದ್ಭುತವಾಗಿರಲಿಲ್ಲ. ಅವರ ಪ್ರೀತಿ ಮತ್ತು ಬೆಂಬಲವು ನಿಮ್ಮ ದಿನವನ್ನು ವಿಶೇಷ ಮಾಡುತ್ತದೆ. ಪರಸ್ಪರ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ ಮತ್ತು ಆ ಕ್ಷಣವನ್ನು ಸಂಭ್ರಮಿಸಿ. ಇಂದು ನಿಮ್ಮ ಮನಸ್ಸು
ಉಲ್ಲಾಸದಿಂದ ತುಂಬಿದೆ. ಸಣ್ಣ ಸಜ್ಜಿಕೆಗಳು ಮತ್ತು ಸಂಗಾತಿಯೊಂದಿಗೆ ಹಂಚಿಕೊಳ್ಳುವ ಕ್ಷಣಗಳು ದಿನವನ್ನು ಇನ್ನೂ ಸಿಹಿ ಮಾಡುತ್ತವೆ. ನಿಮ್ಮ ಶಕ್ತಿ ಮತ್ತು ಸೃಜನಶೀಲತೆಯನ್ನು ಉಪಯೋಗಿಸಿ ದಿನವನ್ನು ಉಜ್ವಲಗೊಳಿಸಿ. ಪರಿಹಾರ: ವೃತ್ತಿ ಮತ್ತು ವ್ಯವಹಾರದಲ್ಲಿ ಯಶಸ್ಸನ್ನು ಸಾಧಿಸಲು ಜ್ಯೋತಿರ್ಲಿಂಗಗಳ 12 ಹೆಸರುಗಳನ್ನು ಪಠಿಸಿ. ನಿಮ್ಮ ಅದೃಷ್ಟ ಸಂಖ್ಯೆ 7. ಅದೃಷ್ಟದ ಬಣ್ಣಗಳು ಕ್ರೀಮ್ ಮತ್ತು ಬಿಳಿ. ಇಂದು ಜಾಗೃತಿಯಿಂದ ನಡೆದು ಸಂಬಂಧ ಮತ್ತು ಕೆಲಸದಲ್ಲಿ ಸಮತೋಲನವನ್ನು ಕಾಪಾಡಿ. ಶುಭವಾಗಲಿ. ನಮಸ್ಕಾರ ವೃಶ್ಚಿಕರೇ. ಬುಧವಾರ ಡಿಸೆಂಬರ್ 31, 2025 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಕೆಲವು ಅನಿವಾರ್ಯ ಸಂದರ್ಭಗಳು ನಿಮಗೆ ಸ್ವಲ್ಪ ಅಸಮಾಧಾನವನ್ನು ಉಂಟು ಮಾಡಬಹುದು. ಆದರೆ ತಕ್ಷಣ ಪ್ರತಿಕ್ರಿಯಿಸುವ ಬದಲು ನಿಮ್ಮ ಸಮಚಿತ್ತವನ್ನು ಕಾಪಾಡಿಕೊಳ್ಳಿ. ಶಾಂತ ಮನಸ್ಸಿನಿಂದ ಪರಿಸ್ಥಿತಿಯನ್ನು ವಿಶ್ಲೇಷಿಸಿ. ತ್ವರಿತ ನಿರ್ಧಾರಗಳು ಅನಾಹುತಗಳನ್ನುಂಟು ಮಾಡಬಹುದು. ಇಂದು ಆರ್ಥಿಕವಾಗಿ ಉಳಿದ ದಿನಗಳಿಗಿಂತ ಉತ್ತಮವಾಗಿದೆ ಎಂದು ಸಾಬೀತಾಗುತ್ತದೆ. ನೀವು ಸಾಕಷ್ಟು ಹಣವನ್ನು ಗಳಿಸುವ ಸಾಧ್ಯತೆ ಇದೆ. ಆದರೂ ಖರ್ಚುಗಳನ್ನು ಜವಾಬ್ದಾರಿಯಾಗಿ ನಿರ್ವಹಿಸಿ ಹಾಗೂ ಉಳಿತಾಯದ ಬಗ್ಗೆ ಗಮನವಿಡಿ. ಪೋಷಕರು ಮತ್ತು ಸ್ನೇಹಿತರು ನಿಮ್ಮನ್ನು ಸಂತೋಷವಿಡಲು ತಮ್ಮ ಕೈಲಾದಷ್ಟು ನೀಡುತ್ತಾರೆ. ದಿನವೂ ಸುಂದರವಾದ ಸಂದೇಶದೊಂದಿಗೆ ಸಂತೋಷ ಮತ್ತು ಉಲ್ಲಾಸದಿಂದ ತುಂಬಿದೆ. ಈ ಸಂದೇಶವನ್ನು ಸ್ವೀಕರಿಸಿ ಮತ್ತು ಧನ್ಯತೆಯನ್ನು ವ್ಯಕ್ತಪಡಿಸಿ. ನಿಮ್ಮ ಯೋಜನೆಗಳಿಗೆ ಅಂಟಿಕೊಳ್ಳುವಂತೆ ಸಂಗಾತಿಗಳ ಮನವೊಲಿಸುವಲ್ಲಿ ನಿಮಗೆ ಸಮಸ್ಯೆಗಳು ಎದುರಾಗಬಹುದು. ಸಂವಹನದ ಮೂಲಕ ಸ್ಪಷ್ಟತೆ ಹುಡುಕಿ. ಇಂದು ನೀವು ಮನೆಯಲ್ಲಿ ಹಳೆಯ ವಸ್ತುವನ್ನು ಹುಡುಕಲು ಸಂತೋಷಪಡಬಹುದು ಮತ್ತು ಅದನ್ನು ಸ್ವಚ್ಛಗೊಳಿಸಲು ಇಡೀ ದಿನವನ್ನು ಕಳೆಯಬಹುದು. ಈ ಕಾರ್ಯ ನೆನಪುಗಳನ್ನು ತಾಜಾಗೊಳಿಸುತ್ತದೆ. ವೈವಾಹಿಕ ಜೀವನವನ್ನು ಉತ್ತಮಗೊಳಿಸುವ ನಿಮ್ಮ ಪ್ರಯತ್ನಗಳು ಇಂದು ನಿರೀಕ್ಷೆಗಿಂತ ಉತ್ತಮ ಬಣ್ಣಗಳನ್ನು ತೋರಿಸುತ್ತವೆ. ಸಣ್ಣ ಪ್ರಯತ್ನಗಳು ದೊಡ್ಡ ಬದಲಾವಣೆಯನ್ನು ತರುತ್ತವೆ. ಪರಸ್ಪರ ಸಮಯ ಮೀಸಲಿಡಿ ಮತ್ತು ಕೃತಜ್ಞತೆಯನ್ನು ವ್ಯಕ್ತಪಡಿಸಿ. ದಿನದ ಕಾರ್ಯಗಳನ್ನು ಕ್ರಮಬದ್ಧವಾಗಿ ನಿರ್ವಹಿಸಿ. ಮಧ್ಯದಲ್ಲಿ ಸಣ್ಣ ವಿಶ್ರಾಂತಿಗಳನ್ನು ಸೇರಿಸಿ. ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಳಲು ಉಸಿರಾಟ ಅಭ್ಯಾಸ ಮತ್ತು ಸೌಮ್ಯ ಚಟುವಟಿಕೆಗಳನ್ನು ಪಾಲಿಸಿ. ಪರಿಹಾರ: ಉತ್ತಮ ಆರೋಗ್ಯಕ್ಕಾಗಿ ಶಿವನನ್ನು ಪೂಜಿಸಿ ಮತ್ತು ಮನಸ್ಸಿಗೆ ಶಾಂತಿ ತರಲು ಧ್ಯಾನಕ್ಕೆ ಸಮಯ ಮೀಸಲಿಡಿ. ನಿಮ್ಮ ಅದೃಷ್ಟ ಸಂಖ್ಯೆ 9. ಅದೃಷ್ಟದ ಬಣ್ಣಗಳು ಕೆಂಪು ಮತ್ತು ಮರೂನ್. ಇಂದು ಜಾಗೃತಿಯಿಂದ ನಡೆದು ಸಂಬಂಧ, ಹಣಕಾಸು ಮತ್ತು ಆರೋಗ್ಯದಲ್ಲಿ ಸಮತೋಲನ ಕಾಪಾಡಿ. ಶುಭವಾಗಲಿ. ನಮಸ್ಕಾರ. ಧನುರಾಶಿಯವರೇ, ಬುಧವಾರ ಡಿಸೆಂಬರ್ 31, 2025 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನಿಮ್ಮ ಸಭ್ಯ ನಡವಳಿಕೆಯನ್ನು ಇವರು ಪ್ರಶಂಸಿಸುತ್ತಾರೆ. ಅನೇಕ ಜನರು ನಿಮ್ಮ ಮೇಲೆ ಮೌಖಿಕ ಹೊಗಳಿಕೆಯನ್ನು ಸುರಿಸುತ್ತಾರೆ. ಈ ಮೆಚ್ಚುಗೆಯನ್ನು ವಿನಯದಿಂದ ಸ್ವೀಕರಿಸಿ ಮತ್ತು ನಿಮ್ಮ ನೈತಿಕತೆಯನ್ನು ಕಾಪಾಡಿ. ನೀವು ಸ್ವಲ್ಪ ಹೆಚ್ಚುವರಿ ಹಣ ಸಂಪಾದಿಸುವ ಮಾರ್ಗಗಳನ್ನು ಹುಡುಕುತ್ತಿದ್ದರೆ ಸುರಕ್ಷಿತ ಹಣಕಾಸು ಯೋಜನೆಗಳಲ್ಲಿ ಹೂಡಿಕೆ ಮಾಡುವುದನ್ನು ಪರಿಗಣಿಸಿ. ತ್ವರಿತ ಲಾಭದ ಬದಲು ಸ್ಥಿರತೆ ಮತ್ತು ಉಳಿತಾಯವನ್ನು ಪ್ರಾಥಮಿಕತೆಯಾಗಿ ಇಡಿ. ಸಂಬಂಧಿಕರಿಗೆ ಸಣ್ಣ ಪ್ರವಾಸವು ನಿಮ್ಮ ದೈನಂದಿನ ಬ್ಯುಸಿ ವೇಳಾಪಟ್ಟಿಯಿಂದ ಆರಾಮ ಮತ್ತು ವಿಶ್ರಾಂತಿಯ ಕ್ಷಣವನ್ನು ತರಬಹುದು. ನಿಮ್ಮ ಶಕ್ತಿ ಮತ್ತು ಉತ್ಸಾಹವನ್ನು ಪುನರುಜ್ಜೀವನಗೊಳಿಸಲು ಆನಂದ ಪ್ರವಾಸಕ್ಕೆ ಹೋಗುವ ಸಾಧ್ಯತೆಯಿದೆ. ಈ ರಾಶಿಯ ಸ್ಥಳೀಕರು ಕೆಲಸದ ಸ್ಥಳದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಮಾತನಾಡುವುದನ್ನು ತಪ್ಪಿಸಬೇಕು. ಅನಗತ್ಯ ಮಾತುಗಳು ನಿಮ್ಮ ಚಿತ್ರವನ್ನು ನಕಾರಾತ್ಮಕವಾಗಿ ಪ್ರಭಾವಿಸಬಹುದು. ಸಂಕ್ಷಿಪ್ತ ಮತ್ತು ಸ್ಪಷ್ಟವಾಗಿರಿ. ಈ ರಾಶಿಯ ಉದ್ಯಮಿಗಳು ಯಾವುದೇ ಹಳೆಯ ಹೂಡಿಕೆಯಿಂದಾಗಿ ಇಂದು ನಷ್ಟವನ್ನು ಅನುಭವಿಸುವ ಸಾಧ್ಯತೆಯಿದೆ. ಹಳೆಯ ಹೂಡಿಕೆಗಳ ಸ್ಥಿತಿಯನ್ನು ಪರಿಶೀಲಿಸಿ ಮತ್ತು ತುರ್ತು ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಿ. ಸೆಮಿನಾರ್ ಮತ್ತು ಪ್ರದರ್ಶನಗಳು ನಿಮಗೆ ಹೊಸ ಜ್ಞಾನ ಮತ್ತು ಸಂಪರ್ಕಗಳನ್ನು ಒದಗಿಸುತ್ತವೆ. ಈ ಅವಕಾಶಗಳನ್ನು ಸ್ವೀಕರಿಸಿ ಮತ್ತು ನಿಮ್ಮ ನೆಟ್ವರ್ಕ್ ಅನ್ನು ಜಾಗೃತಿಯಿಂದ ವಿಸ್ತರಿಸಿ. ಈ ದಿನವು ನಿಮ್ಮ ವೈವಾಹಿಕ ಜೀವನದ ಉತ್ತಮ ದಿನಗಳಲ್ಲಿ ಒಂದಾಗಬಹುದು. ಸಣ್ಣ ಕೃತಜ್ಞತೆಗಳು ಮತ್ತು ಪರಸ್ಪರ ಸಮಯ ಮೀಸಲಿಡುವುದರಿಂದ ಸಂಬಂಧವನ್ನು ಇನ್ನೂ ಗಾಢಗೊಳಿಸಿ. ಪರಿಹಾರ: ವೃದ್ಧ ವ್ಯವಹಾರ ಮತ್ತು ಸಕ್ರಿಯ ಕೆಲಸ ಜೀವನಕ್ಕಾಗಿ ಶಾಲೆಗಳು, ಅನಾಥಾಶ್ರಮಗಳು, ಹಾಸ್ಟೆಲ್ಗಳು ಮತ್ತು ಇತರ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಪುಸ್ತಕಗಳು, ಲೇಖನ ಸಾಮಗ್ರಿ ಮತ್ತು ಹಣವನ್ನು ದಾನ ಮಾಡಿ. ನಿಮ್ಮ ಅದೃಷ್ಟ ಸಂಖ್ಯೆ 6. ಅದೃಷ್ಟದ ಬಣ್ಣಗಳು ಪಾರದರ್ಶಕ ಮತ್ತು ಗುಲಾಬಿ. ಇಂದು ಜಾಗೃತಿಯಿಂದ ನಡೆದು
ಹಣಕಾಸು, ಸಂಬಂಧ ಮತ್ತು ವೃತ್ತಿಯಲ್ಲಿ ಸಮತೋಲನವನ್ನು ಕಾಪಾಡಿ. ಶುಭವಾಗಲಿ. ನಮಸ್ಕಾರ ಮಕರರೇ. ಬುಧವಾರ ಡಿಸೆಂಬರ್ 31, 2025 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನಿಮ್ಮ ಆರೋಗ್ಯದ ಬಗ್ಗೆ ಚಿಂತಿಸಲು ನಿರಾಕರಿಸಿ. ನಿಮ್ಮ ಸರಿಯಾದ ವರ್ತನೆಯು ಅನಾರೋಗ್ಯದ ವಿರುದ್ಧ ಪ್ರಬಲ ಲಸಿಕೆಯಂತೆ ಕಾರ್ಯನಿರ್ವಹಿಸುತ್ತದೆ. ಶಾಂತ ಮನಸ್ಸಿನಿಂದ ದಿನವನ್ನು ಆರಂಭಿಸಿ ಮತ್ತು ನಿಮ್ಮ ದೈನಂದಿನ ಆರೈಕೆಯನ್ನು ಮುಂದುವರಿಸಿ. ದಿನವಿಡೀ ಬದುಕಲು ಮತ್ತು ಮನರಂಜನೆಗಾಗಿ ಹೆಚ್ಚು ಖರ್ಚು ಮಾಡುವ ನಿಮ್ಮ ಪ್ರವೃತ್ತಿಯನ್ನು ಗಮನಿಸಿ. ತಾತ್ಕಾಲಿಕ ಆನಂದಕ್ಕಾಗಿ ಭವಿಷ್ಯದ ಭದ್ರತೆಯನ್ನು ತ್ಯಜಿಸಬೇಡಿ. ಖರ್ಚುಗಳನ್ನು ಜವಾಬ್ದಾರಿಯಾಗಿ ನಿರ್ವಹಿಸಿ. ಪ್ರೀತಿಪಾತ್ರರೊಂದಿಗೆ ವಾದಗಳಿಗೆ ಕಾರಣವಾಗುವ ಸಮಸ್ಯೆಗಳನ್ನು ತಪ್ಪಿಸುವುದು ಉತ್ತಮ. ಇಂದು ನಿಮ್ಮ ಪ್ರೇಮಿ ನಿಮ್ಮ ಕೆಲವು ಅಭ್ಯಾಸಗಳ ಬಗ್ಗೆ ಕೆಟ್ಟದಾಗಿ ಭಾವಿಸಬಹುದು ಮತ್ತು ಕಿರಿಕಿರಿ ಉಂಟಾಗಬಹುದು. ಶಾಂತ ಸಂವಾದದಿಂದ ಸ್ಪಷ್ಟತೆ ತಂದುಕೊಡಿ. ಇಂದು ನೀವು ಹೆಚ್ಚಿನ ಕಾರ್ಯಕ್ಷಮತೆ ಮತ್ತು ಉನ್ನತ ಪ್ರೊಫೈಲ್ ದಿನವನ್ನು ಅನುಭವಿಸುತ್ತೀರಿ. ನಿಮ್ಮ ಕೌಶಲ್ಯ ಮತ್ತು ಗಮನ ಕೆಲಸದಲ್ಲಿ ಪ್ರಭಾವ ಬೀರಲಿದೆ. ಪ್ರಮುಖ ಕಾರ್ಯಗಳನ್ನು ಪ್ರಾಥಮಿಕತೆ ನೀಡಿ. ಇಂದು ನೀವು ಕುಟುಂಬದ ಯುವ ಸದಸ್ಯರೊಂದಿಗೆ ಉದ್ಯಾನವನ ಅಥವಾ ಶಾಪಿಂಗ್ ಮಾಲ್ಗೆ ಹೋಗುವ ಸಾಧ್ಯತೆ ಇದೆ. ಈ ಸಮಯ ಸಂಬಂಧಗಳನ್ನು ಬಲಪಡಿಸುತ್ತದೆ ಮತ್ತು ಮನಸ್ಸಿಗೆ ತಾಜಾತನ ನೀಡುತ್ತದೆ. ಕಠಿಣ ಸಮಯದಲ್ಲಿ ನಿಮ್ಮ ಉತ್ತಮ ಭಾಗದವರಿಂದ ಬೆಂಬಲದ ಕೊರತೆ ನಿಮಗೆ ನಿರಾಸೆಯನ್ನುಂಟು ಮಾಡಬಹುದು. ಈ ಭಾವನೆಯನ್ನು ಒಪ್ಪಿಕೊಳ್ಳಿ, ಸ್ವಕಾಳಜಿಯನ್ನು ಹೆಚ್ಚಿಸಿ ಮತ್ತು ಅಗತ್ಯವಿದ್ದರೆ ವಿಶ್ವಾಸಾರ್ಹ ಸ್ನೇಹಿತರಿಂದ ಸಹಾಯವನ್ನು ಸ್ವೀಕರಿಸಿ. ಪರಿಹಾರ: ಉತ್ತಮ ಆರೋಗ್ಯಕ್ಕಾಗಿ ಕೆಂಪು ಕರವಸ್ತ್ರವನ್ನು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಿ. ಇದು ನಿಮಗೆ ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿ ನೀಡುತ್ತದೆ ಎಂದು ಭಾವಿಸಿ. ನಿಮ್ಮ ಅದೃಷ್ಟ ಸಂಖ್ಯೆ 6. ಅದೃಷ್ಟದ ಬಣ್ಣಗಳು ಪಾರದರ್ಶಕ ಮತ್ತು ಗುಲಾಬಿ. ಇಂದು ನಿಮ್ಮ ದಿನ ಆರೋಗ್ಯ, ಕಾರ್ಯಕ್ಷಮತೆ ಮತ್ತು ಕುಟುಂಬದ ಸಂತೋಷದಿಂದ ತುಂಬಿರಲಿ. ಜಾಗೃತಿಯಿಂದ ನಡೆದು ಸಂಬಂಧ ಮತ್ತು ಸ್ವಕಾಳಜಿಯಲ್ಲಿ ಸಮತೋಲನವನ್ನು ಕಾಪಾಡಿ. ಶುಭವಾಗಲಿ. ನಮಸ್ಕಾರ ಕುಂಬರೆ. ಬುಧವಾರ ಡಿಸೆಂಬರ್ 31, 2025 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಸ್ವಯಂ ಸುಧಾರಣಾ ಯೋಜನೆಗಳು ನಿಮಗೆ ಒಂದಕ್ಕಿಂತ ಹೆಚ್ಚು ರೀತಿಯಲ್ಲಿ ಫಲ ನೀಡುತ್ತವೆ. ನಿಮ್ಮ ಬಗ್ಗೆ ನೀವು ಉತ್ತಮ ಮತ್ತು ಆತ್ಮವಿಶ್ವಾಸವನ್ನು ಹೊಂದಿರುವಿರಿ. ಈ ನವೀನ ಭಾವನೆಗಳನ್ನು ಸ್ವೀಕರಿಸಿ ಮತ್ತು ಸಣ್ಣ ಕ್ರಮಗಳಿಂದ ಪ್ರಗತಿಯನ್ನು ಆರಂಭಿಸಿ. ನಿಮ್ಮ ಹಳೆಯ ಸ್ನೇಹಿತನೊಬ್ಬರು ಇಂದು ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸುವ ಬಗ್ಗೆ ನಿಮಗೆ ಸಲಹೆ ನೀಡಬಹುದು. ಅವರ ಅನುಭವವನ್ನು ಗಮನಿಸಿ. ನೀವು ಅವರ ಸಲಹೆಯನ್ನು ಅನುಸರಿಸಿದರೆ ಅದೃಷ್ಟ ನಿಮ್ಮೊಂದಿಗಿರಬಹುದು. ಸಣ್ಣ ಮಕ್ಕಳು ನಿಮ್ಮನ್ನು ಕಾರ್ಯನಿರತವಾಗಿರಿಸುತ್ತಾರೆ ಮತ್ತು ನಿಮಗೆ ಸಂತೋಷವನ್ನು ತರುತ್ತಾರೆ. ಅವರೊಂದಿಗೆ ಕಳೆಯುವ ಕ್ಷಣಗಳು ನಿಮ್ಮ ಮನಸ್ಸಿಗೆ ತಾಜೇಗಿಯನ್ನು ತರುತ್ತವೆ. ಈ ಸಮಯವನ್ನು ಸಂಪೂರ್ಣವಾಗಿ ಅನುಭವಿಸಿ. ಇಂದು ನಿಮ್ಮ ಪ್ರೀತಿಪಾತ್ರರ ಭಾವನೆಗಳನ್ನು ಗಮನಿಸಿ ಮತ್ತು ಅವರ ದೃಷ್ಟಿಕೋನವನ್ನು ಅರ್ಥಮಾಡಿಕೊಳ್ಳಿ. ಸೌಮ್ಯ ಸಂವಾದ ಮತ್ತು ಸಣ್ಣ ಕಾಳಜಿ ಸಂಬಂಧವನ್ನು ಗಾಢಗೊಳಿಸುತ್ತದೆ. ಕೆಲಸದ ಸ್ಥಳದಲ್ಲಿ ನೀವು ಉತ್ತಮವಾಗುವ ಉತ್ತಮ ದಿನಗಳಲ್ಲಿ ಇದು ಒಂದು. ಸಹೋದ್ಯೋಗಿಗಳು ನಿಮ್ಮ ಕೆಲಸವನ್ನು ಮೆಚ್ಚುತ್ತಾರೆ ಮತ್ತು ಬಾಸ್ ನಿಮ್ಮ ಪ್ರಗತಿಯನ್ನು ಗಮನಿಸುತ್ತಾರೆ. ಈ ಮೆಚ್ಚುಗೆಯನ್ನು ವಿನಯದಿಂದ ಸ್ವೀಕರಿಸಿ. ಉದ್ಯಮಿಗಳಿಗೆ ಇಂದು ವ್ಯವಹಾರದಲ್ಲಿ ಲಾಭ ಗಳಿಸಬಹುದು. ಕುಟುಂಬದ ಅಗತ್ಯಗಳನ್ನು ಪೂರೈಸುವಾಗ ನೀವು ಆಗಾಗ್ಗೆ ವಿಶ್ರಾಂತಿ ಪಡೆಯಲು ಮರೆತು ಬಿಡಬಹುದು. ಸಣ್ಣ ವಿಶ್ರಾಂತಿಗಳು ನಿಮ್ಮ ಶಕ್ತಿಯನ್ನು ಪುನರುಜ್ಜೀವಿಸುತ್ತವೆ. ಇಂದು ನಿಮಗಾಗಿ ಸ್ವಲ್ಪ ಸಮಯವನ್ನು ಮೀಸಲಿಡಲು ಸಾಧ್ಯವಾಗುತ್ತದೆ ಮತ್ತು ಹೊಸ ಹವ್ಯಾಸವನ್ನು ಹುಡುಕಲು ಸಾಧ್ಯವಾಗುತ್ತದೆ. ಹೊಸ ಹವ್ಯಾಸ ಮನಸ್ಸಿಗೆ ಉತ್ಸಾಹ ಮತ್ತು ಸೃಜನಶೀಲತೆಯನ್ನು ತರುತ್ತದೆ. ಅದಕ್ಕೆ ಅವಕಾಶ ನೀಡಿ. ನೀವು ಮತ್ತು ನಿಮ್ಮ ಸಂಗಾತಿ ಇಂದು ನಿಮ್ಮ ವೈವಾಹಿಕ ಜೀವನದ ಉತ್ತಮ ನೆನಪನ್ನು ಸೃಷ್ಟಿಸುತ್ತೀರಿ. ಪರಸ್ಪರ ಕೃತಜ್ಞತೆ ಮತ್ತು ಸಣ್ಣ ಸಂಭ್ರಮಗಳು ಈ ನೆನಪುಗಳನ್ನು ಇನ್ನೂ ಮಧುರಗೊಳಿಸುತ್ತವೆ. ಪರಿಹಾರ: ಈ ಮಂತ್ರವನ್ನು ಪಠಿಸಿ. ಓಂ ಸೂರ್ಯನಾರಾಯಣಾಯ ನಮೋ ನಮಃ. ನಿಮ್ಮ ಅದೃಷ್ಟ ಸಂಖ್ಯೆ 4. ಅದೃಷ್ಟದ ಬಣ್ಣಗಳು ಕಂದು ಮತ್ತು ಬೂದು. ಇಂದು ಜಾಗೃತಿಯಿಂದ ನಡೆದು ಸಂಬಂಧ, ವೃತ್ತಿ ಮತ್ತು ಸ್ವಯಂ ಕಾಳಜಿಯಲ್ಲಿ ಸಮತೋಲನ ಕಾಪಾಡಿ. ಶುಭವಾಗಲಿ. ನಮಸ್ಕಾರ ಮೀನರೆ. ಬುಧವಾರ ಡಿಸೆಂಬರ್ 31, 2025 ಇಂದಿನ ನಿಮ್ಮ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಇಂದು ನಿಮಗೆ ಒಳ್ಳೆಯದನ್ನು ಉಂಟು ಮಾಡುವ ಕೆಲಸಗಳನ್ನು ಮಾಡಲು ಅದ್ಭುತ ದಿನ. ಹೊಸ ಪ್ರಾರಂಭಗಳಿಗೆ ಮನಸ್ಸು ತೆರೆದಿಡಿ ಮತ್ತು ಸಣ್ಣ ಕ್ರಮಗಳಿಂದ ಪ್ರಗತಿಯನ್ನು ಆರಂಭಿಸಿ. ನಿಮ್ಮ ಹೂಡಿಕೆಗಳ ಬಗ್ಗೆ ಮತ್ತು ಭವಿಷ್ಯದ ಗುರಿಗಳ ಬಗ್ಗೆ ರಹಸ್ಯವಾಗಿರಿ. ನಿಮ್ಮ ಯೋಜನೆಗಳನ್ನು ಬಹಿರಂಗಪಡಿಸುವುದನ್ನು ತಡಮಾಡಿ. ಜವಾಬ್ದಾರಿತನದಿಂದ ನಿರ್ಧಾರಗಳನ್ನು ಕೈಗೊಳ್ಳಿ. ನೀವು ಬಯಸುವ ಎಲ್ಲಾ ಗಮನವನ್ನು ಪಡೆಯುವ ಉತ್ತಮ ದಿನ. ಅನೇಕ ಆಯ್ಕೆಗಳು ನಿಮ್ಮ ಮುಂದೆ ಇರುತ್ತವೆ. ಯಾವುದನ್ನು ಅನುಸರಿಸಬೇಕೆಂದು ನಿರ್ಧರಿಸುವಲ್ಲಿ ಸ್ವಲ್ಪ ಗೊಂದಲವಾಗಬಹುದು. ಪ್ರಾಥಮಿಕತೆಗಳನ್ನು ನಿಗದಿಪಡಿಸಿ. ಪ್ರೇಮದ ಸಂತೋಷವನ್ನು ಅನುಭವಿಸಬಹುದು. ನಿಮ್ಮ ಸಂಗಾತಿಯನ್ನು ಲಘುವಾಗಿ ಪರಿಗಣಿಸಬೇಡಿ. ಸೌಮ್ಯತೆ ಮತ್ತು ಕಾಳಜಿ ಸಂಬಂಧವನ್ನು ಗಾಢಗೊಳಿಸುತ್ತದೆ.
ಇಂದು ಕಚೇರಿಗೆ ತಲುಪಿದ ತಕ್ಷಣವೇ ಬೇಗನೆ ಮನೆಗೆ ಹೋಗಲು ಯೋಜನೆ ಮಾಡಬಹುದು. ಕೆಲಸವನ್ನು ಸಮರ್ಪಕವಾಗಿ ಮುಗಿಸಿ ನಂತರ ಮನೆಯಲ್ಲಿನ ಸಮಯವನ್ನು ಸಂಪೂರ್ಣವಾಗಿ ಅನುಭವಿಸಿ. ಮನೆಗೆ ತಲುಪಿದ ನಂತರ ಚಲನಚಿತ್ರ ವೀಕ್ಷಣೆ ಅಥವಾ ಕುಟುಂಬದೊಂದಿಗೆ ಉದ್ಯಾನವನಕ್ಕೆ ಹೋಗುವ ಯೋಜನೆ ನಿಮ್ಮ ಮನಸ್ಸಿಗೆ ಸಂತೋಷ ತರುತ್ತದೆ. ಈ ಕ್ಷಣಗಳನ್ನು ಸಂಪೂರ್ಣವಾಗಿ ಅನುಭವಿಸಿ. ಇಂದು ನೀವು ನಿಮ್ಮ ಜೀವನದ ಅತ್ಯುತ್ತಮ ಸಮಯವನ್ನು ಸಂಗಾತಿಯೊಂದಿಗೆ ಕಳೆಯುತ್ತೀರಿ. ಪರಸ್ಪರ ಕೃತಜ್ಞತೆ ಮತ್ತು ಸಣ್ಣ ಸಂಭ್ರಮಗಳು ಈ ಕ್ಷಣವನ್ನು ಇನ್ನೂ ಮಧುರಗೊಳಿಸುತ್ತವೆ. ಪರಿಹಾರ: ತೆಂಗಿನಕಾಯಿನೊಳಗೆ ಹಿಟ್ಟು, ಸಂಸ್ಕೃತಿಸದ ಸಕ್ಕರೆ ಮತ್ತು ಶುದ್ಧೀಕರಿಸಿದ ತುಪ್ಪವನ್ನು ಮಿಶ್ರ ಮಾಡಿ ಭರ್ತಿ ಮಾಡಿ. ಬೆಳೆಯುತ್ತಿರುವ ಬ್ಯಾಂಕ್ ಬ್ಯಾಲೆನ್ಸ್ಗಾಗಿ ಅರಳಿ ಮರದ ಕೆಳಗೆ ಇಡಿ. ಈ ಸಣ್ಣ ವಿಧಿ ನಿಮ್ಮ ಆರ್ಥಿಕ ಮನೋಭಾವಕ್ಕೆ ಸಹಾಯಕವಾಗಬಹುದು. ಇಂದು ನಿಮ್ಮ ದಿನ ಸೃಜನಶೀಲತೆ, ಪ್ರೀತಿ ಮತ್ತು ಜಾಗೃತಿಯಿಂದ ತುಂಬಿರಲಿ. ನಿಮ್ಮ ಅದೃಷ್ಟ ಸಂಖ್ಯೆ 1. ಅದೃಷ್ಟದ ಬಣ್ಣಗಳು ಕಿತ್ತಳೆ ಮತ್ತು ಚಿನ್ನ. ಪ್ರತಿ ಕ್ಷಣವನ್ನು ಉದ್ದೇಶಪೂರ್ವಕವಾಗಿ ಬಳಸಿ. ಶುಭವಾಗಲಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಹೊಸ ರಾಶಿಫಲಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ನಿಮ್ಮ ದಿನದ ಸಣ್ಣ ಗೆಲುವುಗಳನ್ನು ಕೆಳಗೆ ಕಾಮೆಂಟ್ ಮಾಡಿ. ನಾನು ಓದಿ ಪ್ರತಿಕ್ರಿಯಿಸುತ್ತೇನೆ. ಹೃದಯದಿಂದ ಧನ್ಯವಾದಗಳು.